ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ. ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 24. ಸೊ ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಟಿಫನ್ ಮಾಡೋಣ ಅಂತ ಕೂತಿದ್ವಿ. ಅಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಟಿಫನಿಗೆ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಪಪ್ಪಗೆ ಬೆಳಗ್ಗೆನೇ ಡ್ಯೂಟಿ ಇದ್ದಿದ್ದರಿಂದ ಅವರು ದೋಸೆ ತಿನ್ಕೊಂಡು ಹೋದರು. ಅದಾದಮೇಲೆ ಸಂತುಗೂ ನನಗೂ ಅಮ್ಮ ದೋಸೆ ಕೊಡ್ತಾಯಿದ್ರು, ನಾನು ತಿಂತಾಯಿದ್ವಿ. ಅದಾದಮೇಲೆ ಅಮ್ಮ ಮಧ್ಯಾಹ್ನಕ್ಕೆ ಅಡುಗೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೊತ್ತಿಗೆ ಸಂತು ಲಾಗಿನ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ದೆ. ಆ್ಯಂಡ್ ನನಗೂ ಲಾಗಿನ್ ಟೈಮಿಂಗ್ಸ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಲಾಗಿನ್ ಆದೆ. ಆಮೇಲೆ ಕೆಲಸ ಇವತ್ತು ಆ್ಯಕ್ಚುಲಿ ಅಷ್ಟಿರಲಿಲ್ಲ, ಬಟ್ ಸ್ವಲ್ಪ ಟ್ರೈನಿಂಗ್ ಕಂಪ್ಲೀಟ್ ಮಾಡೋದಿತ್ತು, ಅದನ್ನೆಲ್ಲ ಮಾಡ್ಕೊತ ಕೂತ್ಕೊಂಡಿದ್ದೆ. ಮಿಡಲಲ್ಲಿ ಅಮ್ಮ ಸಂತುಗೆ ಹಣ್ಣು ಪಪ್ಪಾಯ ಎಲ್ಲ ತಂದು ಕೊಡ್ತಾಯಿದ್ರು. ಸೊ ಅವನು ತಿಂತಾಯಿದ್ದ. ಆ್ಯಂಡ್ ಈ ಕಂಪ್ನಿಲಂತೂ ಅವನಿಗೆ ಹೆವಿ ಕೆಲಸ. ಅವ್ನು ಕೆಲಸ ಮಾಡೋದು ನೋಡಿ ನೋಡಿ ಯಾವಾಗೂ ಲ್ಯಾಪ್ಟಾಪ್ ಒಳಗೆ ಇರ್ತಾನೆ. ನನಗೆ ಸಾಕಾಗೋಗ್ಬಿಟ್ಟಿದ್ದೆ ಅವ್ನು ಕೆಲಸ ಮಾಡೋದು ನೋಡಿ ನೋಡಿ. ಆ್ಯಂಡ್ ನಿಮಗೆ ಗೊತ್ತು, ನಮ್ಮ ಸೈಡೆಲ್ಲ ಮುದ್ದೆ ಚಪಾತಿ ಜಾಸ್ತಿ. ಆ್ಯಂಡ್ ನಮ್ಮಮ್ಮ ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಸ್ವಲ್ಪ ದಪ್ಪ ದಪ್ಪ ಬಂದಿತ್ತು. ಬಟ್ ಸ್ಟಿಲ್ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಅಡುಗೆಗೆ ಮಾಡಿದರು. ಸೊ ನಾನು ಅಮ್ಮ ಸಂತು ಕೂತ್ಕೊಂಡು ಜೊತೆಗೆ ಊಟ ಮಾಡ್ತಾಯಿದ್ವಿ ಮಧ್ಯಾಹ್ನ. ಯಾವಾಗ ಮಧ್ಯಾಹ್ನ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಕೆಲಸ ಮಾಡ್ತಾ ಅವನಿಗೆ ಯಾವಾಗಲೂ ನನ್ನ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಕಂಪ್ಲೇಂಟ್ ಹೇಳ್ತಾ ಕೂತ್ಕೊಂಡಿದ್ದ. ಅಮ್ಮ ಎಲ್ಲದಕ್ಕೂ ಹೌದು ಸಂತೋಷ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಕೂತ್ಕೊಂಡಿದ್ರು. ಸೊ ಅಲ್ಲಿ ಊಟ ಮುಗಿಸಿದ್ವಿ. ಅದಾದಮೇಲೆ ಯಾವಾಗ ಈವ್ನಿಂಗ್ ಆಯಿತು ಗೊತ್ತಿಲ್ಲ, ಕೆಲಸ ಮಾಡ್ತಾ ಹೊರಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಸಂತುಗಮ್ಮ ಶೇಂಗಾ ತಿನ್ನೋಕ್ಕಂತ ಕೊಟ್ಟರು. ಸಂತುಗಂತೂ ರಾಜ ಮರ್ಯಾದೆ ಅತ್ತೆ ಮನೆಯಲ್ಲಿ. ಅಷ್ಟೊತ್ತಿಗೆ ಈವ್ನಿಂಗ್ ಆಯಿತು, ಪಪ್ಪ ಡ್ಯೂಟಿ ಮುಗಿಸ್ಕೊಂಡು ಬಂದರು ಡ್ಯೂಟಿಯಿಂದ. ಅವರು ಆಸ್ಪತ್ರೆಯಲ್ಲಿ ಏನೋ ಇನ್ಸ್ಪೆಕ್ಷನ್ ಇದೆ 3 days ಅಂತ ಹೇಳ್ಬಿಟ್ಟು ಫುಲ್ ಕರೆಕ್ಟಾಗಿ ಬರೋಕ್ಕೆ ಹೇಳಿದ್ರಂತೆ. ಶೂ ಎಲ್ಲ ಹಾಕ್ಕೊಂಡು. ಅದಕ್ಕೆ ಪಪ್ಪ ಹೊರಗಡೆಯಿಂದ ಶೂ ತೊಗೊಂಬಂದಿದ್ರು. ಚೆನ್ನಾಗಿ ಕಾಣ್ತಾಯಿತ್ತು ಪಪ್ಪಗೆ. ಆದಮೇಲೆ ಸಂತುಂದು ಇನ್ನೂ ಕೆಲಸನೇ ಮುಗ್ದಿರಲಿಲ್ಲ. ನಾವು ನೋಡಿ ನೋಡಿ ಸಾಕಾಯಿತು, ಬಾ ಹೊರಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋದೆ. ಅದಾದಮೇಲೆ ಹೊರ್ಗಡೆ ನಾವು ಹೈವೇಗಾಗಲಿ ಅಥವಾ ಸಿಟಿ ಒಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ಅವನಿಗೆ ಹೊಟ್ಟೆ ಹಸ್ತಿತ್ತು ಅಂತ ಹೇಳ್ದೆ. ಅದಕ್ಕೋಸ್ಕರ ಅಲ್ಲಿ ಗೋಬಿ ತಿನ್ನೋಣ ಅಂತ ಗೋಬಿ ಆರ್ಡರ್ ಮಾಡಿದ್ವಿ. ನಾನು ಅವನು ಜೊತೆಗೆ ಟೈಮ್ ಪಾಸ್ ಮಾಡ್ಕೋತಾ ಸ್ವಲ್ಪ ಹೊರ್ಗಡೆ ಹಾಗೆ ಗೋಬಿ ತಿನ್ಕೊಂಡು ಬಂದ್ವಿ. ಗೋಬಿ ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಸ್ಪೈಸಿ ಮಾಡಿದ್ರು, ಮಸ್ತಿತ್ತು ಟೇಸ್ಟ್ ಮಾತ್ರ. ತಿನ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ನೈಟು ಜೊತೆಗೆ ಎಲ್ಲರೂ ಕೂತ್ಕೊಂಡು ಪಪ್ಪ ಅಮ್ಮ ನಾನು ಸಂತು ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು ಡೈಲಿ ವ್ಲಾಗ್ ಡೇ 25. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.